ಯಾವ ದೇವರ ಮನುಷ್ಯ ನಿನಗೆ ದೀಕ್ಷಾ ಸ್ನಾನ ಕೊಟ್ಟು ನಿನಗೆ ದೇವರ ರಕ್ತ ಮತ್ತು ಆತನ ಶರೀರ ಅಂದರೆ ಕರ್ತನ ಪಂಕ್ತಿಯನ್ನು ನಿನ್ನ ಕೈಗಿಟ್ನೋ, ನಿನ್ನ ಕಷ್ಟಗಳಲ್ಲಿ ನಿನ್ನ ಸ್ಥಿತಿಗತಿಗಳಲ್ಲಿ ನಿನ್ನ ಜೊತೆಗಿದ್ನೋ, ನಿನಗೆ ಉಪದೇಶದಲ್ಲಿ ವಾಕ್ಯದಲ್ಲಿ ಬೆಳೆಸೋದಕ್ಕೆ ನಿನಗೆ ಅನುಕೂಲಕರವಾಗಿದ್ನೋ, ಆ ಸೇವಕನಿಗೆ ವಿರುದ್ಧವಾಗಿ ನೀನು ಎದ್ದೇಳಬಾರದು. ಆ ಸೇವಕನಿಗೆ ವಿರುದ್ಧವಾಗಿ ನೀನು ಮಾತನಾಡಬಾರದು. ಯಾಕೆ ಗೊತ್ತಾ? ಆತನು ನಿನ್ನ ಆತ್ಮರಕ್ಷಣೆಗಾಗಿ ಬಹಳ ಪ್ರಯಾಸ ಪಟ್ಟಿದ್ದಾನೆ. ಹಾಗಾಗಿ ಪ್ರಿಯ ಸ್ನೇಹಿತನೇ, ನೀನು ಗುಣಗುಟ್ಟುವುದಾಗಲಿ ವಿರೋಧಿಸುವುದಾಗಲಿ ನೀನು ಮಾಡಿದರೆ ಆ ಸೇವಕನಿಗೆ ವಿರುದ್ಧವಾಗಿ ದೇವರು, ಪರಲೋಕದ ದೇವರ ಸನ್ನಿಧಿಗೆ ನೀನು ಗುಣಗುಟ್ಟುವಿಕೆ ಅದು ಕೇಳ್ತತೆ. ಆ ಗುಣಗುಟ್ಟಿಗೆ ಕೇಳುವುದರಿಂದ ಅದು ನಿನಗೆ ಶುಭಕರವಾದದ್ದಲ್ಲ. ಮೋಸೆ ತನ್ನ ಜೀವಿತ ಯಾತ್ರೆಯಲ್ಲಿ ಆತನ ಹಿಂಬಾಲಿಸಿದ ಇಸ್ರಾಯೇಲ್ಯರು ಅನೇಕ ವಿಧವಾಗಿ ಗುಣಗುಟ್ಟಿದ್ರು. ಆದರೆ ಸತ್ಯವೇದ ಸ್ಪಷ್ಟಪಡಿಸ್ತತೆ, ಅವರು ದಾರಿ ಮಧ್ಯದಲ್ಲಿ ಹತರಾದರು ಅಂತ ಹೇಳ್ತತೆ. ನಿನಗೆ ನಾನು ವಿನಮ್ರನಾಗಿ, ನಾನು ಸೇವಕನಾಗಿ ಕೈ ಜೋಡಿಸಿ ನಿನ್ನಲ್ಲಿ ಬೇಡುವುದು ಒಂದೇ, ನಿನ್ನ ಆತ್ಮೀಯ ತಂದೆಗೆ ಮತ್ತು ಸೇವಕನಿಗೆ ವಿರುದ್ಧವಾದ ಯೋಚನೆಗಳು ನಿನ್ನಲ್ಲಿ ಬಾರದಿರಲಿ. ನಾನು ಇನ್ನೊಂದು ಮುಖ್ಯವಾಗಿ ಹೇಳ್ತೀನಿ, ವಿರೋಧ ನಿನ್ನನ್ನು ಅಂತ್ಯಸ್ಥಿತಿಗೆ ತೆಗೆದುಕೊಂಡು ಹೋಗ್ಬೋದೋ ಏನೋ. ದೇವರಿಗೆ ಭಯಪಡು, ನಿನ್ನ ತಂದೆಗೆ ನಿನ್ನ ಗೌರವ ಕೊಟ್ಟವನಾಗಿ, ಆತ್ಮೀಯ ತಂದೆಗೆ ಗೌರವ ಕೊಟ್ಟವನಾಗಿ ಬದುಕು. ಯೇಸು ಕ್ರಿಸ್ತನು ನಿನ್ನನ್ನು ಆಶೀರ್ವದಿಸಲಿ.